ಆದರೆ ನನಗೊಂದು ಹಿಂಜರಿಕೆ ಆಯಿತು, ಹೋದರೆ ಇನ್ನು ಕಷ್ಟ, ನಾನು ಹೇಗೂ ಇವರಿಗೆ ಪತ್ರ ಬರೆದಿದ್ದೇನೆ, ಬರೋದಿಲ್ಲ ಹಾಗೆ ಹೇಗೆ ಅಂತೇಳಿ. ಹಾಗಾಗಿ ಇನ್ನು ಹೋಗಿ ಅಲ್ಲಿ ಸಮಸ್ಯೆ ಮಾಡಿಕೊಡೋದು ಯಾಕೆ, ಯಾವ ಕಾರಣಕ್ಕೂ ನಾನು ಮೇಳಕ್ಕೆ ಹೋಗಲಿಕ್ಕಿಲ್ಲ ಅಂತ ಬಿಟ್ಟು ಆಗುವಾಗ ಮತ್ತೆ ಅದೇ ವರ್ಷ ಸುಂಕದಕಟ್ಟೆ ಮೇಳದವರಿಗೆ ಗೊತ್ತಾಯಿತು ನಾನು ಮೇಳ ತಿರುಗಾಟ ಮುಂದುವರಿಸಲಿಲ್ಲ, ಮನೆಯಲ್ಲೇ ಇದ್ದೇನೆ ಅಂತೇಳಿ. ಗೋಪಾಲ ಸುವರ್ಣರು ಆಗ ಪುನಃ ಬಂದಲ್ಲಿ ವ್ಯವಸ್ಥಾಪಕತ್ವ ಮಾಡಿಕೊಂಡಿದ್ದರು ಸುಂಕದಕಟ್ಟೆ ಮೇಳದಲ್ಲಿ. 1 ತಿಂಗಳಾಗಿದೆ ಮೇಳ ಆರಂಭ. ನವೆಂಬರ್ ಸಾಮಾನ್ಯ ಎಲ್ಲ ಮೇಳಗಳು ಆರಂಭ ಆಗ್ತವೆ. ನವೆಂಬರ್ ತಿಂಗಳೊಂದು ಕಳೆದಿದೆ. ಡಿಸೆಂಬರ್ ತಿಂಗಳಲ್ಲಿ ಕಾಣುತ್ತದೆ ಉಡುಪಿ ಆನಂದ ಅಂತ ಶ್ರೀವೇಶವಾದ ಅವರು ಇದ್ದಾರೆ ಸುಂಕದಕಟ್ಟೆ ಮೇಳದಲ್ಲಿ. ಅವರನ್ನು ನಮ್ಮ ಮನೆಗೆ ಕಳಿಸಿದರು ಗೋಪಾಲ ಸುವರ್ಣರು. ಒಮ್ಮೆ ಬಂದು ಮಾತಾಡಿ ಹೋಗಲಿ, ಮೇಳಕ್ಕೆ ಜನ ಬೇಕು ನಮಗೆ, ಅವನನ್ನು ಮಾಡಿಕೊಡುವ ಅಂತ ನೇರ ಮನೆಗೆ ಬಂದರು. ಆನಂದರು ಬಂದು ಸುವರ್ಣರು ಬರವಂತಿರು ಬರಡುಗಿಯವರ ಮೇಳದ ಬಗ್ಗೆ ಪಾತ್ಯರು ಅಂತ ಸುಂಕದಕಟ್ಟೆ ದೇವಸ್ಥಾನದ ಹತ್ತಿರ ಯಾವತ್ತು ಆಟ ಇತ್ತು, ಹಾಗೆ ಕರ್ಕೊಂಡೇ ಹೋದ್ರು ಇವರು. ನಾನು ಸಂಜೆ ಹೊತ್ತಿಗೆ ಹೋಗಿ ಮಾತಾಡಿದೆ. ಸುವರ್ಣರು ಹೇಳಿದರು, ಸಮಸ್ಯೆ ಏನಿಲ್ಲ, ನನಗೆ ವಿಷಯ ಎಲ್ಲ ಗೊತ್ತುಂಟು, ನಾನು ಖುದ್ದು ಹೋಗಿ ವಿಠ್ಠಲ್ ಶೆಟ್ಟರ ಹತ್ರ ಮಾತಾಡಿ ಬಂದಿದ್ದೇನೆ, ಲೆಕ್ಕಾಚಾರದ ಬಗ್ಗೆ ಗೊತ್ತುಂಟು ನನಗೆ. ಹೇಳಿದರು ವಿಠ್ಠಲ್ ಶೆಟ್ಟರು, ಎಡ್ಡೆತ್ತುಂಡು ಎಂಕ್ಲಿಗೆ ಬರ್ಪುಜುವಂತೆ ಇದಾನೆ ಅಲ್ಪುನ ಮೇಳ ನಮ್ಮ ಒಂಜೆತ್ತ ನಿಮಗೆ ಬೂಡುದನ್ನು ಮಲ್ತೊನ್ನೆ ಲೆಕ್ಕಾಚಾರ ಚೋರುಂಡು ಅವು ನಮ್ಮ ಒಳ್ಳೆ ಸರಿ ಮಲ್ತೊನ್ಗೆ ಹೋಗ ಅಂತ ಹೇಳಿದ್ರು. ಇದು ಗೋಪಾಲ ಸುವರ್ಣ ಹೇಳಿ ಗೊತ್ತು ನನಗೆ. ಹೇಳಿದರು ಹೀಗೆ ಸಮಸ್ಯೆ ಏನಿಲ್ಲ, ಲೆಕ್ಕಾಚಾರದ ಬಗ್ಗೆ ಆಗಲಿ ಮೇಳಕ್ಕೆ ಬರುವ ಬಗ್ಗೆ ಆಗಲಿ ಖುದ್ದು ನಾನು ಹೋಗಿ ವಿಠ್ಠಲ್ ಶೆಟ್ಟರ ಹತ್ರ ಮಾತಾಡಿ ಬಂದಿದ್ದೇನೆ, ಹಾಗಾಗಿ ನೀನು ಮೇಳಕ್ಕೆ ಬರಬೇಕು ಅಂತ ಒಂದು ಸ್ವಲ್ಪ ಒತ್ತಾಯ ಮಾಡಿದರು. ಆದೀತು ಅಂತೇಳಿ ಮತ್ತೊಂದು ಸಂಬಳದ ಒಪ್ಪಂದವಾಯ್ತು ನನಗೆ. ಪುನಃ ಸುಂಕದಕಟ್ಟೆ ಮೇಳಕ್ಕೆ ಸೇರ್ಪಡೆ ಅದೇ ಪುನಃ 6 ವರ್ಷ ತಿರುಗಾಟ. 6 ವರ್ಷ ತಿರುಗಾಟ ಆಗುವಾಗ ಈ ಸ್ವಾಮೀಜಿಯವರು ಅವರ ಮಗನಿಗೆ ಮೇಳದ ಜವಾಬ್ದಾರಿ ವಹಿಸಿ ಹೊಟ್ಟಿದ್ರು. ಆಗ 6ನೇ ವರ್ಷ ತಿರುಗಾಟಕ್ಕಾಗುವಾಗ ಅಲ್ಲಿಯೂ ಸಂಬಳದ ಸ್ವಲ್ಪ ಸಮಸ್ಯೆ ಆರಂಭಕ್ಕೆ ಹೇಳಿತು, ಮತ್ತೆ ಕಡೆಗೆ ಕೊಡುವಾಗ ಸ್ವಲ್ಪ ಕಡಿತ ಮಾಡಿಕೊಟ್ರು. ನನಗೆ ಬೇಸರ ಆಯಿತು, ಇಲ್ಲ ಎಲ್ಲಿ ಹೋದರೂ ಇದು ಹೀಗೆ ಅಲ್ಲ ಕಷ್ಟ ಅಂತ ಹೇಳಿದೆ, ಬಿಟ್ಟೆ. 14 ವರ್ಷ ಸುಂಕದಕಟ್ಟೆ ಮೇಳದಲ್ಲಿ ತಿರುಗಾಟ ಮಾಡಿ 14 ಸುಂಕದಕಟ್ಟೆ 2 ವರ್ಷ ಕಟಿಯಲ್ಲಿ ಮೇಳದಲ್ಲಿ. ಈಗ 16 ವರ್ಷ ತಿರುಗಾಟ ಮಾಡಿ ಪುನಃ ಯಕ್ಷಗಾನ ಬಿಟ್ಟೆ. ಎಷ್ಟು ವರ್ಷ ಬಿಟ್ಟರೆ? 8 ವರ್ಷ. 2001ರಿಂದ 2009ನೇ ಇಸವಿಯವರೆಗೆ ಮನೆಯಲ್ಲೇ ಇದ್ದೆ, ಕೂಲಿ ಕೆಲಸ ಮಾಡಿಕೊಂಡು ಮತ್ತೆ ಸ್ವಲ್ಪ ಕೃಷಿ. ನನಗೆ ಯಕ್ಷಗಾನದಲ್ಲಿ ಒಂದು 4-5 ವರ್ಷ ತಿರುಗಾಟ ಮಾಡುವಾಗಲೇ ತಲೆಗೊಂದು ಯೋಚನೆ ಹೋಗಿದೆ. 6 ತಿಂಗಳ ವೃತ್ತಿ ಯಕ್ಷಗಾನ ಅಂದರೆ, ಉಳಿದ 6 ತಿಂಗಳಲ್ಲಿ ಯಾರೂ ಕೇಳುವವರು ಇಲ್ಲ, ಏನು ಮಾಡೋದು ಜೀವನಕ್ಕೆ, ನಮಗೆಲ್ಲ ಯಾವ ಆದಾಯವೂ ಇಲ್ಲ. ಆಗ ಯಕ್ಷಗಾನದ ಸಂಬಳದಿಂದಲೇ ಆಗಬೇಕು, ಒಂದು ಕುಟುಂಬದ ನಿರ್ವಹಣೆ ಆಗಬೇಕು, ಕಷ್ಟವೇ ಅಂತ ಹೇಳಿ ನಾನೊಂದು ಯೋಚನೆ ಬಂದಿತ್ತು. ಒಂದು ಸ್ವಲ್ಪ ಈ ಗುಡ್ಡ ಸ್ಥಳ ಎಲ್ಲ ಅಲ್ಲಿ ಒಂದು ಮನೆ ಕಟ್ಟಿದ್ದೆವು ಆ ಸಮಯಕ್ಕಾಗುವಾಗ. ಮನೆ ಕಟ್ಟಿ ಯಕ್ಷಗಾನದ ಕಡೆಯ ಸೇವೆಗೆ ನಾನು ಗೆಜ್ಜೆ ಬಿಚ್ಚಿ ಮತ್ತೆ ಬಂದರೆ ಇಲ್ಲಿ ಬಂದು ಏನಾದರೂ ಗುಡ್ಡ ಆಗೋದು, ಏನಾದರೂ ಅಲ್ಪ ಸ್ವಲ್ಪ ಕೃಷಿ ಮಾಡುವ. ಮತ್ತೆ ಮಳೆಗಾಲದಲ್ಲಿ 6 ತಿಂಗಳ ಕಾಲ ಯಕ್ಷಗಾನದ ಕಡೆ ಗಮನವೇ ಕೊಡ್ತೇವೆ. ಹಾಗಾಗಿ 6 ತಿಂಗಳ ಕಾಲ ಮಾತ್ರ ಅದೊಂದು ತಿರುಗಾಟ, ಯಕ್ಷಗಾನದ ಅಧ್ಯಯನವಾಗಿ ಕಲಿಕೆಯಾಗಲಿ ಏನೇ ಆಗಲಿ. ಮತ್ತೆ 6 ತಿಂಗಳು ಯಕ್ಷಗಾನದ ಬಗ್ಗೆ ಗಡುವೇ ಇರ್ತಿರಲಿಲ್ಲ. ಇದನ್ನೇ ನಾನು ನಂಬಿದ್ದೆ. ಒಂದು ಕೃಷಿಯಲ್ಲಿ ಏನಾದರೂ ಮುಂದುವರೆದರೆ ಮಾತ್ರ ನಮ್ಮ ಜೀವನಕ್ಕೆ ಏನಾದರೂ ಒಂದು ಆಧಾರ ಆದೀತೆ ಹೊರತು ಯಕ್ಷಗಾನವನ್ನು ವೃತ್ತಿಯಾಗಿ ಮಾಡಿಕೊಂಡರೆ ಕಷ್ಟವೇ ಅಂತೇಳಿ. ಅದೇ ಕಾರಣದಿಂದಾಗಿ ಮತ್ತು ನನಗೆ ಸಮಸ್ಯೆ ಆದಾಗ ನಾನು ಮತ್ತೆ 16 ವರ್ಷ ತಿರುಗಾಟ ಮಾಡಿ ಬಿಟ್ಟೆ. ಸಾಕು, ಯಕ್ಷಗಾನ ಸಹವಾಸವೇ ಸಾಕು ಅಂತ ಬಿಟ್ಟೆ. ಆಯ್ತಲ್ಲ, 8 ವರ್ಷ ಮನೆಯಲ್ಲೇ ಪುನಃ. ಸರಿ, 8 ವರ್ಷ ನೀವು ಮನೆಯಲ್ಲಿ ಇದ್ರಿ. ಸುಂಕದಕಟ್ಟೆ ಮೇಳವನ್ನ 2ನೇ ಬಾರಿ ಸೇರಿ ಮತ್ತೊಮ್ಮೆ ಬಿಟ್ಟು ಮನೆಯಲ್ಲಿ ಇದ್ರಿ. ತದನಂತರ ಕಟೀಲು ಮೇಳಕ್ಕೆ ಪುನಃ ಹೇಗೆ ಮುಂದುವರೆದ್ರಿ ಅಂತ ಹೇಳಿ 8 ವರ್ಷ ಗ್ಯಾಪ್ ಎಲ್ಲ ಆದ ನಂತರ? ಆಟ ಸಹವಾಸವೇ ಬೇಡ ಅಂತ ನಾನು ದೂರ ಇದ್ರು ಸಹ ಏನೋ ಒಂದು ಯಕ್ಷಗಾನಕ್ಕೂ ನನಗೊಂದು ಇರುವ ಏನೋ ಒಂದು ಗೊತ್ತಿಲ್ಲ ನನಗೆ. ಹಾಗಾಗಿ ಸಾಧಾರಣ ಯಕ್ಷಗಾನ ಕಲೆಯು ಪುನಃ ನನ್ನನ್ನು ಸೆಳೆದದ್ದು. 2009ನೇ ಇಸವಿಯಲ್ಲಿ ಕಟೀಲು ಮೇಳ ಆರಂಭಕ್ಕಾಗುವಾಗ ಮುನ್ಕೂರ್ ಶೆಟ್ಟರು ಹಾಸ್ಯಗಾರರಿಗೆ ಅನಾರೋಗ್ಯ ಆಯಿತು. ಅವರಿಗೆ ಪಾರ್ಶ್ವವಾಗಿ ಈಗಲೂ ಇದ್ದಾರೆ ಅವರು. ಮೇಳ ತಿರುಗಾಟಕ್ಕೆ ಕಷ್ಟವೇ ಆಯಿತು. ಹಾಗಾಗಿ ಮತ್ತೆ ಇವರು, ನಾನು 2 ವರ್ಷ 2ನೇ ಮೇಳದಲ್ಲಿ ಇದ್ದೆ ನೋಡಿ. ಪಂಜಾಜ ಶ್ರೀಧರ ಪೂಜಾರಿ ಅಂತ ಇದ್ದಾರೆ 2ನೇ ಮೇಳದ ವ್ಯವಸ್ಥಾಪಕರು. ಅವರಿಗೆ ನನ್ನದು ಗೊತ್ತು, ನಮಗೆ ಒಡನಾಟ ಇತ್ತು. ಅವರ ಕಲಾವಿದ. ಹೌದೌದು, ಅವರಿಗೆ ನನ್ನ ನೆನಪಾಯಿತು. ಯಾಕೆಂತ ಹೇಳಿದ್ರೆ ಈಗ ಎಲ್ಲಾ ಕಲಾವಿದರು ಮೇಳದ ಆರಂಭಕ್ಕಾಗುವಾಗ ಎಲ್ಲ ಮೇಳಕ್ಕೆ ಅವಧಿ ನಿಗದಿ ಆಗಿರ್ತಾರೆ ನೋಡಿ. ಮತ್ತೆ ಖಾಲಿ ಇರುವವರು ಯಾರು ಇಲ್ಲ, 1ನೇ ಹಾಸ್ಯಕ್ಕೆ ಯಾರು ಜನ ಆಗ್ಬೇಕಲ್ಲ ಅಂತ ಶ್ರೀಧರ ಪೂಜಾರಿ ಅವರು ಮತ್ತೆ ಮುಂಡಾಜ ಸದಾಶಿವ ಶೆಟ್ಟರಿಗೆ ಹೇಳಿ ಯಾರಿಂದಲೂ ನನ್ನ ಫೋನ್ ನಂಬರ್ ತೆಕ್ಕೊಂಡು, ಮುಂಡಾಜ ಸದಾಶಿವ ಶೆಟ್ಟರು ಮತ್ತೆ ಜೀವನ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ ಹರಕಾಳದವರು, ಕಟೀಲು ಮೇಳಕ್ಕೆ ಹಿತೈಷಿಯವರು, ಅವರು ಇಬ್ಬರು ಸೇರಿಕೊಂಡು ಬೀಸರೊಡಿಗೆ ಬರ್ಲಿಕ್ಕೆ ಹೇಳಿದ್ರು. ನಾನು ಬೀಸರೊಡಿಗೆ ಬನ್ನಿ, ಮೇಳಕ್ಕೆ ಸೇರೋ ಬಗ್ಗೆ ಮಾತಾಡ್ಲಿಕ್ಕೆ ಉಂಟು ಬನ್ನಿ ಅಂತೇಳಿ. ಹಾಗೆ ಹೋದೆ.
ಹೋಗಿ ಆಗುವಾಗ ಅಲ್ಲಿ ಎಲ್ಲ ಹೋಟ್ಲಿಗೆ ಹೋದೆವು, ಅಲ್ಲಿ ಎಲ್ಲ ಚಹಾ ಕುಡಿಯುತ್ತಾ ಮಾತಾಡಿದೆವು. ಯಾಕೆ ನೀವು ಮೇಳ ಬಿಟ್ಟದ್ದು, ಏನು ವಿಷಯ? ನಾನು ಸಂಬಳದ ಕೊರತೆ ಆಯಿತು, ನನಗೆ ಜೀವನ ಕಷ್ಟ ಆಯ್ತು, ಹಾಗೆ ಬಿಟ್ಟೆ ಅಂತೇಳಿ. ಅದಕ್ಕೆ ಹೇಳಿದರು, ಈಗ ಜಯರಾಮ್ ಶೆಟ್ಟಿಗೆ ಈಗ ಅನಾರೋಗ್ಯ ಬರಲಿಕ್ಕೆ ಆಗೋದಿಲ್ಲ, ಮೇಳಕ್ಕೆ ನನಗೆ ಜನ ಬೇಕು, ನೀವು ಬನ್ನಿ ಅಂತ ಹೇಳಿದರು. ನನಗೆ ಬಹಳ ಹಿಂಜರಿಕೆ ಆಯಿತು. 8 ವರ್ಷಗಳ ಕಾಲ ನಾನು ಮತ್ತೆ ಯಕ್ಷಗಾನದಲ್ಲಿ ಒಂದು ರೀತಿ ಜಿಗುಪ್ಸೆ ಹಿಡಿದು ನಾನು ಮನೆಯಲ್ಲಿದ್ದ, ಆಗಲಿಕ್ಕಿಲ್ಲ. ಅಲ್ಲಿ ಹೋದ ಕೂಡಲೇ ಮುಂಕೂರು ಜಯರಾಮ್ ಶೆಟ್ಟರು ಇದ್ದ ಸ್ಥಾನ ಅದು. ಮತ್ತೆ ಅಲ್ಲಿ ನಾವು ಹೋದ ನಂತರ ಒಂದು ಸ್ಥಾನಕ್ಕೆ ಗೌರವ ಕೊಡಬೇಕು, ನ್ಯಾಯ ಕೊಡಬೇಕಲ್ಲ. ಅಲ್ಲ, ಅಲ್ಲಿ ಮತ್ತೆ ಹೋದ ನಂತರ ನನಗೆ 3ನೇ ಮೇಳ ಸೇರ್ಪಡೆ ಆಯಿತು. ಅಲ್ಲೆಲ್ಲ ಮೇಳದ ಕಲಾವಿದರ ಬದಲಾವಣೆ ಆಗ್ತಾ ಇರ್ತದೆ ಪ್ರತಿ ವರ್ಷ. ನಾನು ಆಗುದಿಲ್ಲ ಅಂತ ಹೇಳಿದೆ, ನಾನು ತಿರುಗಾಟಕ್ಕೆ ಬರುವುದಿಲ್ಲ, ನಾನು 8 ವರ್ಷ ಮನೆಯಲ್ಲಿ ಬಿಟ್ಟು ಇದ್ದವ, ಭಾಳಷ್ಟು ನನ್ನದು ಏನಾದರೂ ಇದ್ರೂ ವೃತ್ತಿ ಹಿಂದೆ ಬಿದ್ದಿರ್ಬೋದು, ಆಗಲಿಕ್ಕಿಲ್ಲ ಅಂತ ಹೇಳಿದೆ. ಅದಕ್ಕೆ ಒತ್ತಾಯ ಮಾಡಿದ್ರು ಭಾಳಷ್ಟು ಅವರು. ಈ 2 ವರ್ಷ ತಿರುಗಾಟ ಮಂತರ ತಿಂಗಳಿಗೆ ಗೊತ್ತುಂಟದ, ಒಳ್ಳೆ ನಡ್ಕೊಂಡು ಅಂತ ಒತ್ತಾಯ ಮಾಡಿದ್ರು ಅವರು. ನಾನು ಒಪ್ಪಿಕೊಳ್ಳಿಲ್ಲ, ನಾನು ನೆವನ ಹೇಳಿದೆ, ಮನೆಯಲ್ಲಿ ಕೇಳಿ ಹೇಳ್ತೇನೆ ನಾನು ಅಂತ. ಈ ಮುಂಡಾಜ ಸದಾಶಿವ ಶೆಟ್ಟರು 500 ರೂಪಾಯಿ ತೆಕ್ಕೊಂಡು ನನ್ನ ಅಂಗೈಗೆ ತುರುಕಿ ಬಿಟ್ಟರು. ಆಯ್ತಲ್ಲ, ಇದೊಂದು ಹಗ್ಗ ಇಲ್ಲದೆ ಕಟ್ಟಿಬಿಟ್ರು ನನ್ನನ್ನು, ಏನು ಮಾಡೋಣ ಅಂತೇಳಿ ಅಲ್ಲಿಂದ ಬಂದೆ. ನೇರ ಒಪ್ಪಲಿಲ್ಲ, ನಾನು ಮನೆಯಲ್ಲಿ ಕೇಳಿ ಹೇಳ್ತೇನೆ ನಿಮಗೆ ತೀರ್ಮಾನ ಅಂತ ಬಂದು ಇಲ್ಲಿ ಮನೆಯಲ್ಲೆಲ್ಲ ಮಾತಾಡಿ ಆಗುವಾಗ ಮತ್ತೆ ನನ್ನ ಶ್ರೀಮತಿ ಹೋಗಿ ಅಂತೇಳಿದರು. ಹಾಗೆ ಪುನಃ ಹೋದೆ. 2009ರಲ್ಲಿ ಕಟೀಲು 3ನೇ ಮೇಳಕ್ಕೆ ನನ್ನನ್ನು ಸೇರಿಸಿಕೊಂಡ್ರು. ಆ ನಂತರ 2009ರಿಂದ ಇಷ್ಟುವರೆಗೆ 16 ವರ್ಷಗಳ ಕಾಲ ತಿರುಗಾಟ ಆಯಿತು. ಪ್ರಸ್ತುತ ಯಾವ ಮೇಳದಲ್ಲಿ? 3ನೇ ಮೇಳದಲ್ಲಿ. ಈಗ ಬಾಬುಗೌಡರು ಉತ್ತಮ ಹಾಸ್ಯಗಾರರು. ಯಕ್ಷಗಾನ ರಂಗದಲ್ಲಿ ನೀವು ಮೆಚ್ಚಿಕೊಂಡಂತಹ ವೇಷಧಾರಿಗಳಂತ ಕೇಳಿದ್ರೆ ಯಾರು? ಎಲ್ಲರಂತ ಹೇಳಬೇಕಂತಿಲ್ಲ, ನೀವು ಈ ವೇಷ ನಾನು ಇಷ್ಟಪಟ್ಟಂತವ್ರು ಇವರು ಅಂತ ಹೇಳೋದಾದ್ರೆ. ನಾನು ಸಹ ಹಿರಿಯ ಕಲಾವಿದರನ್ನು ಎಲ್ಲರನ್ನೂ ಮೆಚ್ಚಿಕೊಂಡವನೇ. ಇನ್ನು ಅವರು ಇವರು ಅಂತ ಹೇಳಿದ ಕೂಡಲೇ ಹೆಸರು ಬಿಟ್ಟು ಹೋದವರಿಗೆ ಮತ್ತೆ ಬೇಸರ ಆಗೋದು ಬೇಡ. ಹಾಗಾಗಿ ನಾನು ಅತಿಯಾಗಿ ಮೆಚ್ಚಿಕೊಂಡದಂದ್ರೆ ನಮ್ಮ ಒಡನಾಟದಲ್ಲಿರುವವರು ಗೇರ್ಪಟ್ಟಿ ಗಂಗೇಶ್ ಶೆಟ್ಟರು ಆಗಲಿ, ಆಮೇಲೆ ಪುಂಡರೀಕಾಕ್ಷೋಪಾಧ್ಯಾಯರು, ಇನ್ನು ಪಿರುವೈ ನಾರಾಯಣ ಶೆಟ್ಟರು, ಅಜಿಕರ್ ರಾಜು ಶೆಟ್ಟರು, ಇಂಥ ಹಲವಾರು ಹಿರಿಯ ಕಲಾವಿದರೆಲ್ಲರನ್ನು ಮೆಚ್ಚಿಕೊಂಡವನೇ ನಾನು. ಯಾಕಂದರೆ ನಮ್ಮ ಕಲಿಕೆ, ನನಗೆ ಯಕ್ಷಗಾನದಲ್ಲಿ ಇಂಥವರನ್ನೇ ಒಬ್ಬರನ್ನೇ ಗುರು ಅಂತೇಳಿ ಹೇಳಿಕೊಂಡು ಅವರ ಹಿಂದೆ ಹೋಗಿ ಅಥವಾ ಅವರನ್ನೇನಾದರೂ ಸೇವೆ ಮಾಡಿ ಹೀಗೆ ಕಲಿತವಲ್ಲ ನಾವು. ಎಲ್ಲ ಕಡೆಯಿಂದಲೂ ಎಲ್ಲರನ್ನೂ ನೋಡಿ ಕಲಿತ. ಹಾಗೆ ಬಾಬುಗೌಡರು ಹಾಸ್ಯದಲ್ಲಿ ವಿಭಿನ್ನತೆಯನ್ನ ಸೃಷ್ಟಿ ಮಾಡಿದೆ ಅಂತವರು ಗೊತ್ತಿದೆ. ನೀವು ಮೆಚ್ಚಿಕೊಂಡಂತಹ ಹಾಸ್ಯದಲ್ಲಿ ನನಗೆ ಈ ಪಾತ್ರ ಅಂತ ಹೇಳಿದ್ರೆ ತುಂಬಾ ಇಷ್ಟ, ಎಲ್ಲಾ ಪಾತ್ರವನ್ನು ಪ್ರೀತಿಯಿಂದಲೇ ಮಾಡುವಂಥವ್ರು, ನನಗೆ ಇದು ಇಷ್ಟ ಅಂತ ಹೇಳಿದ್ರೆ ಯಾವ ಪಾತ್ರವನ್ನು ಹೇಳ್ತೀರಿ? ಇಷ್ಟ ಅಂದರೆ ಈಗ ನಾನು ನಿಜವಾಗಿದ್ದರೆ ನಾನು ಮಾಡುವ ಪಾತ್ರಗಳನ್ನಾಗಲಿ, ನಾನು ಮಾಡುವ ಯಾವುದೇ ವೃತ್ತಿಯನ್ನಾಗಲಿ ನಾನು ಮೆಚ್ಚಿಕೊಳ್ಳುವುದು, ನಾನು ಹೀಗೆ ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವ ಅಭ್ಯಾಸವೇ ನನಗೆಲ್ಲ. ಅದು ಸ್ವಲ್ಪ ಹಿಂಜರಿಕೆ ನನಗೆ. ನಿಜವಾಗಿ ಆದರೆ ಒಂದು ಸಂಕೋಚ ಸ್ವಭಾವ ಅಂತ ಹೇಳ್ಬೋದು. ಹಾಗೆಂತ ನಮ್ಮದು ಏನೇ ಒಳ್ಳೆಯದು ಕೆಟ್ಟದಿದ್ರೂ ನಾವು ಹಿಂದಿನಿಂದ ಯಾರಾದರೂ ಹೇಳುವುದನ್ನು ಕೇಳಿ ನಾವು ತಿಳ್ಕೊಂಡ್ರೆ ಅದು ನಿಜವಾದ ಫಲಿತಾಂಶ ಅಂತ ತಿಳಿಯುವ. ಹಾಗಾಗಿ ನಾನು ಮಾಡಿದ ಕೆಲವು ಪಾತ್ರಗಳಲ್ಲಿ, ಅದರಲ್ಲಿಯೂ ದಮಯಂತಿ ಪುನಃಸ್ವಾಮಿ ಬರೆದ ಭಾವುಕ ಅತ್ಯಂತ ನಮ್ಮ ಬಾವು, ನನ್ನ ಆ ವಿಚಾರಕ್ಕಾಗಿ ಅವರ ಹತ್ರ ಪ್ರಸ್ತಾಪ ತೆಗೆದದ್ದು. ಇವರ ಭಾವುಕ ಅತ್ಯಂತ ಒಳ್ಳೆಯ, ಪ್ರೇಕ್ಷಕರನ್ನ ಸೆಳೆಯುವಂತಹ, ಭಾವನಾತ್ಮಕವಾಗಿರುವಂತಹ ದಮಯಂತಿ ಪುನರ್ಸ್ವಯಂವರದ ಭಾವುಕ ಅತ್ಯಂತ ಪ್ರಸಿದ್ಧಿಯನ್ನ ತಂದುಕೊಟ್ಟಂತಹ ಇವರ ವೇಷ ಯೂಟ್ಯೂಬ್ ನಲ್ಲಿ ಸಿಗ್ತದೆ, ಬೇಕಾದ್ರೆ ನೀವು ನೋಡ್ಬೋದು. ಅದಕ್ಕೆ ಪ್ರತಿಯಾಗಿ ಗಣೇಶ್ ಶೆಟ್ಟಿ ಕನ್ನಡಕಟ್ಟೆ ಅವರ ಋತುಪರ್ಣಯನ್ನು ಕಾಣುತ್ತದೆ. ಜೊತೆಯಾಗಿ ಅನ್ಯೋನ್ಯತೆ ನೀಡುವಂತಹ ಅತ್ಯದ್ಭುತ ಭಾವುಕ ಅನ್ನುವಂತಹ ಒಂದು ಪಾತ್ರಕ್ಕೆ ಜೀವವನ್ನು ತುಂಬಿಸಿದಂತಹ, ಸದ್ಯ ಕಟೀಲು ಮೇಳದಲ್ಲಿ ನಡೆಯುವಂತಹ ಪ್ರಸಂಗದಲ್ಲಿ ಈಗ ನಡೀತದೆ ಪ್ರಸಂಗಗಳೆಲ್ಲ, ಈ ತಿರುಗಾಟಗಳಲ್ಲೆಲ್ಲ. ನೀವು ಕಟೀಲು ಮೇಳದ ಪ್ರಸ್ತುತ 3ನೇ ಮೇಳದಲ್ಲಿದ್ದಾರೆ, ಮುಂದಿನ ಬಾರಿ ಚೇಂಜಸ್ ಆಗ್ತದೆ ಏನು ಗೊತ್ತಿಲ್ಲ. ಕಟೀಲು ಮೇಳದ ಎಲ್ಲಿಯಾದ್ರೂ ತಮಗೆ ಗೊತ್ತಾದ್ರೆ ನೀವೇ ನೇರವಾಗಿ ಬಂದು ಅವರ ಭಾವುಕರನ್ನ ನೋಡಿ ನೀವು ಕೂಡ ಮೆಚ್ಚಿಕೊಳ್ತೀರಿ ಅಂತ ಹೇಳಿ. ಸರಿ ಹಾಸ್ಯಗಾರೆ, ಭಾವುಕ ಅತ್ಯಂತ ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ವೇಷ ಅಂತ ಹೇಳಿ ಗೊತ್ತಿದೆ. ಮುಂದಕ್ಕೆ ಈಗ